ಪ್ರಿಯಾ ತಿರುಗಿ ಮ್ಯಾಮ್ ತಿರುಗಿ ಸೈಡ್ಗೆ ಹೋಗು. 10 ವರ್ಷ ಆಗೈತಿ, ಎಲ್ಲಿ ಹಾಕೋಬೇಕಂತ ಗೊತ್ತಿಲ್ಲ ನಮ್ಮ ಮಣ್ಣಿಗೆ. ಯಾಕಂದ್ರೆ ಹಾಕೇ ಇಲ್ಲಲ್ಲ ಅದಕ್ಕೆ. ಹೌದಾ? ಬರೀ ಹಾಕಡಿ ಇದು ಸ್ಟ್ರಕ್ ಆಗ ಹಾಯ್ ರಶ್ಮಿ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ನೋಡಿದ್ರಲ್ಲ ಈ ಸ್ಪೆಷಲ್ ವಿಡಿಯೋ ಏನು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ 10 years ಕಂಪ್ಲೀಟೆಡ್ ವೆಡ್ಡಿಂಗ್ ಆಗಿ. ಸೊ ತುಂಬ ಖುಷಿ ಆಗ್ತಿದೆ. ನವರಸಗಳಲ್ಲಿ ಈ ಜೀವನ ಅಷ್ಟೇ. ಹಾಗೆ ಯಾಕಪ್ಪ ಇನ್ನೂ ಖುಷಿ ಹೆಚ್ಚಿಗೆ ಆಯಿತು ಅಂತ ಹೇಳಿದರೆ, ನನ್ನ ಸ್ಟೂಡೆಂಟ್ಸ್ ಎಲ್ಲ ಸೇರಿಬಿಟ್ಟು ಇಷ್ಟೆಲ್ಲ ಸೆಲೆಬ್ರೇಷನ್ ನಮ್ಗೆ ಗೊತ್ತೇ ಇರ್ದಿರೋ ರೀತಿ ಸರ್ಪ್ರೈಸಾಗಿ ಇದನ್ನೆಲ್ಲ ನಮಗೆ ಮಾಡಿದರು. ನನಗೆ ತುಂಬಾ ಅದೆಷ್ಟು ಸಲ ನಾನು ಅವಳಿಗೆ ಥ್ಯಾಂಕ್ಸ್ ಹೇಳಬೇಕೋ ಗೊತ್ತಿಲ್ಲ. ತುಂಬ ಥ್ಯಾಂಕ್ ಯು ಸೋ ಮಚ್ ಆಲ್ ಮೈ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೋ ಮಚ್. ನನಗೇನು ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಈ ಸ್ಪೆಷಲ್ ಮೂಮೆಂಟ್ನ ನನಗೆ ಕ್ರಿಯೇಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅ ಲಾಟ್. 10 ವರ್ಷ ಹೇಗೆ ಕಂಪ್ಲೀಟ್ ಆಯಿತು ಅಂತಲೇ ಗೊತ್ತಿಲ್ಲ. ಸ್ಪೆಷಲ್ ಥ್ಯಾಂಕ್ಸ್ ನಾನು ನನ್ನ ಹಸ್ಬೆಂಡ್ಗೆ ಹೇಳಬೇಕು. ಯಾಕಂದರೆ ಗೊತ್ತಿಲ್ಲ ಅದು ಹೇಗೆ ಕಂಪ್ಲೀಟ್ ಆಯಿತು. ಅವ್ರು ಕೇಳ್ತಿದ್ದಾರೆ 10 ವರ್ಷ ಕಂಪ್ಲೀಟಾ? ಇಲ್ಲ, ಒಂದು 4-5 ವರ್ಷ ಆಗಿರಬೇಕು ಅಂತ. ಅಪ್ಪ ನಿನ್ನ ಮಗನಿಗೆ 6 ವರ್ಷನಪ್ಪ ಅಂತ ಅವ್ರಿಗೆ ಗೊತ್ತಿಲ್ಲ. ಅದು ಹಾಗೇನೆ ಹೇಗೆ ಕಳೆದ್ವಿ ಅಂತಲೇ ಗೊತ್ತಾಗಲ್ಲ. ಒಮ್ಮೆ ಜಗಳ, ಒಮ್ಮೆ ಪ್ರೀತಿ, ಒಮ್ಮೆ ತರಲೆ, ಎಲ್ಲದೂ ಇರುತ್ತೆ. ನವರಸಗಳಲ್ಲಿ ಜೀವನ ಅಂತ ಹೇಳಿದ್ದೆ ಅದಕ್ಕೋಸ್ಕರನೇ. ಎಲ್ಲ ನವರಸಗಳನ್ನೂ ಅವರು ನಮ್ಮದು ನೋಡಿರ್ತಾರೆ, ನಾವು ಅವ್ರದ್ದು ನೋಡಿರ್ತೀವಿ. ಅದೆಲ್ಲದಕ್ಕೂ ಮೀರಿದ್ದು ಯಾವುದಪ್ಪ ಅಂತ ಹೇಳಿದರೆ, ದಿಸ್ ಇಸ್ ದ ಬಾಂಡಿಂಗ್ ಅಲ್ವಾ. ತುಂಬ ಖುಷಿ ಆಗ್ತಿದೆ. ಎಲ್ಲರೂ ನಮಗೆ ಸರ್ಪ್ರೈಸಾಗಿ ಇದನ್ನೆಲ್ಲ ಮಾಡಿದ್ದಕ್ಕೆ ಕರೆಬಿಟ್ಟು ಆರತಿ ಮಾಡಿಬಿಟ್ಟು ಇದು ಏನೇನು ಪದ್ಧತಿಗಳನ್ನೆಲ್ಲ ಮಾಡಿಬಿಟ್ರು. ಓ ಮೈ ಗಾಡ್, ತುಂಬ ಖುಷಿ ಆಗ್ತದೆ ಅಷ್ಟೇ ನನಗೆ. ಆ್ಯಂಡ್ ಅದನ್ನ ಆ್ಯಕ್ಚುಲಿ ಮಾಡಿದ್ದು ನಾವು ಯಾರಿಗೂ ಹೇಳಿರಲಿಲ್ಲ. ನಾನು ಜಸ್ಟ್ ಇದೇನೆಂದರೆ, ನಾನು ಸ್ವಲ್ಪ ಪಬ್ಲಿಕ್ಕಲ್ಲಿ ಎಲ್ಲದನ್ನೂ ಹೇಳೋದನ್ನು ನಾನು ಅವಾಯ್ಡ್ ಮಾಡ್ತೀನಿ ಆ್ಯಕ್ಚುಲಿ. ನಾವು ಯಾಕಂದರೆ ನಮ್ಮ ಟೈಮಿಂಗ್ ಕೊಡಲಿಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಪಬ್ಲಿಕ್ಕಲ್ಲಿ ನಾನು ಆಲ್ಮೋಸ್ಟು ಅನೌನ್ಸ್ ಮಾಡೋದು ಕಡಿಮೆ. ಬಟ್ ಎಲ್ಲರೂ ಸೇರಿಬಿಟ್ಟು ಇದೆಲ್ಲ ಮಾಡಿದಾಗ ತುಂಬ ಖುಷಿ ಆಯಿತು. ಬಿಫೋರು ನಾವು January 4th ಆ್ಯಕ್ಚುಲಿ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಿದ್ದು. ಸೊ ಅವತ್ತಿನ ದಿನ ನಮ್ಮ ಫ್ರೆಂಡ್ ಹೇಳಿದರು ಅಂತ ಹೇಳಿಬಿಟ್ಟು ತುಂಬ ನಮಗೂ ಅವ್ರಿಗೂ ಹುಷಾರಿರಲಿಲ್ಲ. ಆದರೂ ಕೂಡ ಹೊರಗಡೆ ಹೋಗ್ಬಿಟ್ಟು ಜಸ್ಟ್ ಊಟ ಮಾಡ್ಕೊಂಬಂದ್ವಿ ಅಷ್ಟೇ. ನಾವು ಆ್ಯಕ್ಚುಲಿ ಪಬ್ಲಿಕ್ಕಲ್ಲಿ ಯಾವುದು ಹೇಳಲ್ಲ ಈ ಥರ. ಆದರೂ ಕೂಡ ಇವರೆಲ್ಲರೂ ಅದನ್ನು ಗುರುತಿಸ್ಬಿಟ್ಟು ನಮಗೆ ಇದನ್ನೆಲ್ಲ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. 10 ವರ್ಷದ ಜೀವನ ಹೇಗೆ ನಡೀತೋ ಗೊತ್ತೇ ಇಲ್ಲ ನನಗೆ. ಜಗಳ ಬರುತ್ತೆ, ಎಲ್ಲ ರೀತಿಯಿಂದ ಸಮಸ್ಯೆಗಳು ಬರುತ್ತೆ. ಎಲ್ಲರ ಜೀವನದಲ್ಲೂ ಇದ್ದೇ ಇರುತ್ತೆ. ಖುಷಿ ಇರುತ್ತೆ, ಸುಖ ದುಃಖ ಎಲ್ಲದೂ ಇರುತ್ತೆ. ಅದನ್ನೆಲ್ಲ ಮೀರಿದ್ದು ಯಾವುದಪ್ಪ? ಪ್ರೀತಿ ಅಲ್ವಾ. ಸೊ ಪ್ರೀತಿನ ತಗೊಳ್ಳೋಣ. ಹಾಗೆ ಯಾವಾಗ ನಾವು ನಮ್ಮ ಜೊತೆಗೆ ಪ್ರೀತಿಯಲ್ಲಿ ಬೀಳ್ತೀವೋ ಆವಾಗ ಬೇರೆಯವರು ಕೂಡ ನಮ್ಮ ಜೊತೆ ಪ್ರೀತಿಯಲ್ಲಿ ಬೀಳ್ತಾರೆ. ಯಾವಾಗಲೂ ಸೆಲ್ಫ್ ಲವ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾವು ನಮ್ಮನ್ನು ತುಂಬ ಇಷ್ಟಪಡಬೇಕು. ಯಾವತ್ತೂ ನಾವು ನಮ್ಮ ಬಗ್ಗೆ ಕೆಟ್ಟದಾಗಿ ನೆಗೆಟಿವ್ ಆಗಿ ಮಾತಾಡ್ಕೋಬಾರ್ದು. ನಮ್ಮ ಕೈಲಿ ಎಲ್ಲ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ಎಲ್ಲರಿಗೂ ಕಷ್ಟ ಇದ್ದಿದ್ದೆ. ನಾವು ಯಾವತ್ತೂ ಮೇಲೆ ಬಂದಿರೋರನ್ನ ನೋಡ್ತೀವಿ, ಆದರೆ ಆ ಮೇಲೆ ಬರಲಿಕ್ಕೆ ಆಗಿರುವಂತಹ ಸ್ಟ್ರಗಲ್ನ ಯಾವತ್ತೂ ನೋಡಲ್ಲ. ಸೊ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿರಿ. ದಯವಿಟ್ಟು ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳೋದು ಕಲೀರಿ. ಆವಾಗ ಬೇರೆಯವರು ಕೂಡ ನಿಮ್ಮನ್ನು ಪ್ರೀತಿಸ್ತಾರೆ. ನಿಮ್ಮನ್ನು ನೀವು ಪ್ರೀತಿಸ್ಕೊಂಡ್ರೆ ನೀವು ಕೂಡ ಅದೇ ರೀತಿ ಅವರನ್ನು ಪ್ರೀತಿಸ್ತೀರ. ನಿಮ್ಮನ್ನೇ ನೀವು ಪ್ರೀತಿಸ್ಕೊಳ್ಳದೆ ಇರೋರು ಬೇರೆನ ಹೇಗೆ ಪ್ರೀತಿಸ್ತೀರಾ ಅಲ್ವಾ. ಸೊ ದಯವಿಟ್ಟು ಸೆಲ್ಫ್ ಲವ್ ಅನ್ನೋದು ಕಲೀರಿ. ಹಾಗೆ ಸೆಲ್ಫ್ ಲವ್ ಅನ್ನೋದು ಇಬ್ಬರ ನಡುವೆ ಇದ್ದಾಗ ಬಾಂಧವ್ಯ ತುಂಬ ಚೆನ್ನಾಗಿ ಇದ್ದೇ ಇರುತ್ತೆ ಅಂತ ಹೇಳ್ತಾ, ಎಲ್ಲ ನನ್ನ ಸ್ಟೂಡೆಂಟ್ಸ್, ಕ್ಲೈಂಟ್ಸ್, ಹಾಗೆ ನನ್ನ ಅಸಿಸ್ಟೆಂಟ್, ಹಾಗೆ ನನ್ನ ಎಲ್ಲ ವೆಲ್ ವಿಷರ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನನಗೆ ಎಲ್ಲರೂ ವಿಶ್ ಮಾಡಿದ್ದಕ್ಕೆ, ಹಾಗೆ ನನಗೆ ಆಶೀರ್ವಾದ ಮಾಡಿದ್ದಕ್ಕೆ, ನನಗೆ ನನ್ನ ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ.